ಗಜಸೇನೆಯ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇನ್ನು ಹಾಗೇನೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ ಪಡುಕೋಟಿ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್ ರಾಘವೇಂದ್ರ ಅವರೇ, ಈ ಇತ್ತೀಚೆಗೆ ಪರಭಾಷಿಗರ ಹಾವಳಿ ಜಾಸ್ತಿ ಆಗ್ತಾ ಇದೆ, ಹೇಗೆ ಬಿಸಿ ಮುಟ್ಟಿಸಬೇಕು ಇವರಿಗೆ ಅಂತ ನೋಡಿ. ಒಂದು ಕಡೆಗೆ ನಮ್ಮದೇ ಲೆಕ್ಕಕ್ಕೆ ಆದ ಬಾನು ಮುಸ್ತಫಾ ಅವರಿಗೆ ಅಂತಾರಾಷ್ಟ್ರೀಯ ಒಂದು ಸಾಹಿತ್ಯ ಪ್ರಶಸ್ತಿ ದೊರಕಿದೆ. ಇದು ಅವರಿಗೊಂದು ಅಭಿನಂದನೆ ಸಲ್ಲಿಸ್ತಾ ನಾವು ಮಾತನ್ನು ಮುಂದುವರಿಸ್ತೇವೆ. ಯಾಕೆಂದರೆ ಈ ಒಂದು ಹಿಂದಿ ವಾಲಗಳಿಗೆ ಇದು ಅರ್ಥ ಆಗಬೇಕು. ನಮ್ಮ ಕನ್ನಡದ ಏನಿದೆ ನೋಡಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ. ಆಮೇಲೆ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ 8 ಜನ ತೊಗೊಂಡಿದ್ದಾರೆ. ಇಷ್ಟೆಲ್ಲ ಪ್ರಶಸ್ತಿ ತೊಗೊಂಡಾರ ಕನ್ನಡ ಭಾಷೆಗೆ ಇವರು ಇಲ್ಲಿ ಬದುಕೋದಕ್ಕೆ ಬರೋದು, ಇವರು ತಿನ್ನೋದಕ್ಕೆ ಅನ್ನ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರೋದು. ಈಗ ಅವರು ನಮಗೇನೋ ದುರಂತ ಇದು ಅಂದರೆ, ಮುಂಚೆಲ್ಲ ಏನಾಗದೆ, ಈ ಪಾನಿಪುರಿ ಮಾರೋರು, ಏನೋ ವಿದ್ಯೆ ಗೊತ್ತಿಲ್ಲದೆ ಇರೋರು, ಹೋಟೆಲಲ್ಲಿ ಈ ಪಾತ್ರೆ ತೊಳೆಯೋರು, ಹೋಟೆಲ್ ಕ್ಲೀನ್ ಮಾಡೋರು, ನಮ್ಮ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡೋಕ್ಕೆ ಬಂದವರು, ಇವರಿಗೆ ಹಿಂದಿ ಬಗ್ಗೆ ಅಥವಾ ಗಾಂಚಲಿ ಮಾಡ್ತಾಯಿದ್ರು. ಅವರಪ್ಪ ಅಯೋಧ್ಯ ಏನು ವಿದ್ಯಾಬುದ್ಧಿ ಇಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರಬೇಕಾಗಿತ್ತು. ಈಗ ನೋಡಿ, ಮೊನ್ನೆ ಆಗಿರೋ ಘಟನೆ, ಅವನು ಯಾರೋ ಕಮಾಂಡ್ರು ಅಂತ ಬಂದ, ಅವನು ವಿದ್ಯಾಬುದ್ಧಿ ಇರೋ ಅಂಥವನು, ಒಂದು ಸರ್ಕಾರಿ ಕೆಲಸದಲ್ಲಿರೋ ಅಂಥವನು. ಈ ಅಮ್ಮ ನೋಡಿದರೆ ಒಂದು SBI ಮ್ಯಾನೇಜರು. ಏನು ಇವಳಿಗೆ ಮಾನ ಮರ್ಯಾದೆ ಇಲ್ವಾಗಾರೆ? ಒಂದು ಹೆಣ್ಣಿನ ತನನ ಅದು ಹೋಗಲಿ. ನೋಡಿ, ಇವತ್ತು ಯಾವುದೇ ಒಂದು ನೋಡ್ರಿ, ಈ ನಮ್ಮ ಮೆಟ್ರೋ ಸ್ಟೇಷನಲ್ಲಿ ಅದು ನಾವು ವೇಶ್ಯಾವಾಟಿಕೆ ಅನ್ನಬೇಕು, ಅವರ ಅಸಹ್ಯ ದೃಶ್ಯ ಅನ್ನಬೇಕೋ ಗೊತ್ತಿಲ್ಲ, ಅದನ್ನು ಮಾಡೋರು ಈ ಹಿಂದಿಗಳೇ, ಬಿಹಾರ ಅವರೇ. ಆಮೇಲೆ ಇವತ್ತು ನಮಗೆ ಒಂದು ಸಂಶಯ ಮೂಡ್ತಾ ಇದೆ, ಯಾಕೆ ಈ ಹಿಂದಿಯ ಸರ್ಕಾರ, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಒಂದು ಅಲ್ಲಿಯ ಸ್ಥಳೀಯ ಸರ್ಕಾರಗಳೇ ಇವರಿಗೇನಾದ್ರು ಕಾಪಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾವ, ಅಥವಾ ಬರೀ ಹಿಂದಿ ಇಂಗ್ಲೀಷಲ್ಲೇ ಎಕ್ಸಾಮ್ ಇರೋದ್ರಿಂದ ನಮ್ಮ ಕನ್ನಡದ ಮಕ್ಕಳು ಪಾಸ್ ಆಗ್ತಾ ಇಲ್ಲವ ಅನ್ನೋದನ್ನು ಇವತ್ತು ನಾವು ಇವತ್ತು ಯಾರನ್ನ ಪ್ರಶ್ನೆ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರನ ಹಿಂದಿ ವಾಲನೆ ಅವರೇ ಇವಾಗ ಇದನ್ನೆಲ್ಲ ಮಾಡ್ತಾ ಇರೋದು. ಯಾರನ್ನು ತನಿಖೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇದು ಯಾಕೆಂದ್ರೆ ಅನುಮಾನ ಬರ್ತದೆ ನೋಡಿ. ಇಲ್ಲಿಂದ ಈಗ ಇಡೀ ನೀವು ಕರ್ನಾಟಕದಲ್ಲಿ ರಾಯಚೂರದೊಂದು ಚಿಕ್ಕದು ಹಳ್ಳಿಗೆ ಹೋಗಿ, ನಮ್ಮ ಶಿವಮೊಗ್ಗದಲ್ಲಿ ಸೊರಬದಲ್ಲಿ ಒಂದು ಹಳ್ಳಿಗೆ ಹೋಗಿ, ನೀವು ಯಾವುದೇ ಚಾಮರಾಜನಗರದಲ್ಲಿ ಒಂದು ಹಳ್ಳಿಗೆ ಹೋಗಿ, ಪ್ರತಿಯೊಂದು ಕಡೆನೂ ಕೂಡ ಹಿಂದಿ ವಾಲಗಳಿದ್ದಾರೆ. ಅವರಿಗೆ ನೋಡ್ರಿ, ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ನನ್ನ ಘಟನೆ ಒಂದು ಹೇಳ್ತಾನೆ. ನಮ್ಮದೇ ಈಗ ನನ್ನ ಸ್ನೇಹಿತರದ್ದು ಒಂದು ಕಂಪ್ನಿ ಇತ್ತು. ಅವ್ರದ್ದೊಂದು 35 ಕೋಟಿ ಟ್ರಾನ್ಸಾಕ್ಷನ್ ಕಂಪ್ನಿ. 35 ಟ್ರಾನ್ಸಾಕ್ಷನ್ ಕಂಪ್ನಿ ಈ 25ನೇ ತಾರೀಕು ರಿನ್ಯೂವಲ್ ಆಗಬೇಕು. 5 ಕೋಟಿ ಓಡಿ ತಗೊಂಡಿದ್ದಾರೆ. ಈಗ ನಾವು ಒಬ್ಬ 35 ಕೋಟಿ ಟ್ರಾನ್ಸಾಕ್ಷನ್ ಮಾಡಿರೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓನರ್ ಒಬ್ಬನು ಕೂತ್ಕೊಂಡ್ರೆ, ನಿನ್ನೆ ಇದೇ ಕೆನರಾ ಬ್ಯಾಂಕಲ್ಲಿ ಅವನು ಒಳಗಡೆ ಕರೆಯೋದಕ್ಕೆ, AGM ಕರೆಯೋದಕ್ಕೆ ನಮ್ಗೆ 20 ನಿಮಿಷ ತೊಗೊತಾನೆ. ಅಲ್ಲಿ ಹೋಗಿದ್ರೆ AGM ಹಿಂದಿ, ಮ್ಯಾನೇಜರ್ ಹಿಂದಿ, ಅಲ್ಲಿರೋ ಸ್ಟಾಫ್ಗಳೆಲ್ಲ ಹಿಂದಿ. ಕನ್ನಡದವ್ರು ಅಂದರೆ ಅಸಡ್ಡೆ ಅವ್ರಿಗೆ. ಇವತ್ತು ಯಾವುದೇ ಒಂದು ಲೋನ್ಗಳಿಲ್ಲ, ಲೋನ್ ಕೊಡ್ತಾ ಇಲ್ಲ. ಆಮೇಲೆ ಸಬ್ಸಿಡಿ CGTCMA ಲೋನ್ ಇರ್ಬೋದು, ಅಥವಾ ಯಾವುದೇ ಒಂದು ದನ ಸಾಕಾಣಿಕೆ ಲೋನ್ ಇರ್ಬೋದು ರೈತರಿಗೆ, ಅಥವಾ ಏನು ಮೇಕ್ ಇನ್ ಇಂಡಿಯಾ ಮಾಡ್ತೇವೆ ಅಂತ ನಮ್ಮ ಮೋದಿ ಅವ್ರು ಹೇಳಿದಂಗೆ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಯಾವುದೇ ಒಬ್ಬ ನಮ್ಮ ಕನ್ನಡದ ಹುಡುಗ ಒಬ್ಬ ಬಿಸ್ನೆಸ್ಸನ್ನು, ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ ಅಂದರೆ, ಇವತ್ತು ಯಾವುದೇ ಲೋನನ್ನು ಇಂಥ ಲೋನ್ ಇದೆ ಸರ್ಕಾರದ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕ್ ಆಯಿತು, SBI ಆಯಿತು, ಇಂಥದ್ದೊಂದು ಲೋನ್ ಇದೆ, ನೀವು ತಗೋಬೋದು, ಇದನ್ನು ನೀವು ಉದ್ಯೋಗ ಪ್ರಾರಂಭ ಮಾಡ್ಬೋದು ಅಂತ ಹೇಳೋದಕ್ಕೆ ಯಾರು ಕನ್ನಡದವ್ರು ಇಲ್ಲ. ಅಲ್ಲಿ ಏನು ಮಾಡ್ಬೇಕು? ಇವಾಗ ನೋಡಿ, AS ಆಫೀಸರ್, IPS ಅವರಲ್ಲ, ಕನ್ನಡ ಕಲಿಬೇಕು ಅಂತ ಅವ್ರ ಸುತ್ತೋಲೆ ಇದೆ. ಆದರೆ ಇವ್ರಿಗೆ ಯಾಕಿಲ್ಲ? ಇವತ್ತು ಏನಾಗಿದೆ, ಇದೊಂಥರ ಛತ್ರ ಥರ, ನಮ್ಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಮತ್ತು ದುರಂತ ಏನಾಗಿದೆ ಅಂದರೆ ನೋಡ್ರಿ, ಇದೇ ತಮಿಳ್ನಾಡಲ್ಲಾಗಿದ್ರೆ, ಅಥವಾ ನಾನೇ ಆ ಜಾಗದಲ್ಲಿ ಇದ್ದಿದ್ರು ಆ ಎಮ್ಮನ್ನು ನಾನು ಹೆಣ್ಣು ಅಂತ ನೋಡಲಾಗಿತ್ತು. ಅದು ಬ್ಯಾಂಕಿನ ವ್ಯವಸ್ಥಾಪಕ ಅಂತ ನೋಡಿ ಹೊಡಿಬೇಕೋ ಕಪಾಲಕ್ಕೆ ನಾವು ಬಿಡ್ತಾ ಇದ್ದೀವಿ. ಇನ್ನು ಮುಂದಿನೂ ಅಷ್ಟೇ, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮೇಲೆ ಇನ್ನೊಂದು FIR ಆದರೂ ಪರವಾಗಿಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತೇವೆ, ಕನ್ನಡಿಗರಿಗೆ ಕರೆ ಕೊಡ್ತೇವೆ. ಈ ಥರ ಗುಂಡಾವರ್ತನೆಗಳು ಯಾರೋ ಬುದ್ಧಿ ಇಲ್ಲದವ್ರು ಆದರೆ ಪರವಾಗಿಲ್ಲ, ಬುದ್ಧಿ ಇರೋ ಅಂಥವ್ರು, ಎಜುಕೇಟೆಡ್ಗಳು ಈ ಗುಂಡಾವರ್ತನೆ ತೋರಿಸಿದರೆ ಇನ್ಮೇಲೆ ದಂಡಂ ದಶಗುಣಂ, ನೀವನ್ನ ಕೈ ಕೆಲಸ ಕೊಡಬೇಕಾಗತ್ತೆ. ಯಾಕಂದರೆ ನೋಡ್ರಿ, ಅದೇ ತಮಿಳ್ನಾಡು, ಆಂಧ್ರದಲ್ಲಾಗಿದ್ರೆ ಅದೇ ಕೆಲಸ ಮಾಡಿರೋರು. ನಾವು ಯಾಕೆ ಕಾನೂನನ್ನ ಕೈ ತಗೋಬೇಕು ಆಗುತ್ತೆ ಅಂದರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಏನಾದರೂ ನಾವು ಬರೀ ಹೋರಾಟ ಮಾಡೋಕ್ಕೆ ಹೋದರೆ, ಬೆಳಗಿಂದ 4 ಜನ ನಮ್ಮ ಕಾರ್ಯಕರ್ತನ ಹಾಕ್ಕೊಂಡಿದ್ದಾರೆ, ನಮ್ಮ ಅಣ್ಣ ತಮ್ಮದಿರು ಇವಾಗ ನೋಡಿ ಈಗ ತಾನೇ ಅವ್ರು ಬಿಟ್ಟು ಕಳಿಸಿದ್ರು ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು. ಈ ರೀತಿಯ ನಮ್ಮ ಪೊಲೀಸವ್ರು ಇವತ್ತೇನಾಗಿದೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಇನ್ನು ಬರ್ತಾರೆ. ಯಾಕೆಂದರೆ ಇನ್ನು ಎಕ್ಸಾಮ್ ಬರೆದ್ಬಿಟ್ಟು ಇನ್ನು ಅದು ತುಂಬ ದೂರ ಇಲ್ಲ. ಈ ರೀತಿ ಆದಾಗ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆ ಇರ್ಬೋದು, ಅದೇ SBIಯಲ್ಲಿ ಇರೋವಂಥದ್ದು ಬೇರೆ ಬೇರೆ ಹಿರಿಯ ಅಧಿಕಾರಿಗಳಿರ್ಬೋದು. ನೋಡಿರಿ, ಇವತ್ತು ನಮ್ಮ SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ನಮ್ಮದು ಒಂದು ಮಹಾರಾಜರು ಕೊಡುಗೆ ಅದು ಬ್ಯಾಂಕು, ಅದನ್ನು ತೊಗೊಂಡೋಗಿ ನುಂಗಾಕ್ಬಿಟ್ಟು SBI ಮಾಡಿಬಿಟ್ಟು ಇವತ್ತು ನಮ್ಮ ಕನ್ನಡ ನೆಲದಲ್ಲಿದ್ದು ನಮ್ಮದೇ ಬ್ಯಾಂಕ್ ರೀ, ಮೈಸೂರು ಬ್ಯಾಂಕ್ ಅಂತ ಇವತ್ತು ಹೇಳ್ತಾರೆ. ಯಾರನ್ನ ಕೇಳಿದ್ರು, ಯಾವ ಹಳ್ಳಿಯಿಂದ ಬಂದ್ರು ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಹೇಳ್ತಾರೆ. ಅಂಥದನ್ನು ಇವತ್ತು ನುಂಗಿಬಿಟ್ಟು ನೀವು
ಇವತ್ತು SBI ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ಕೊಂಡು ನೀವು ನೋಡ್ರಿ, ಇವಾಗ ಬ್ಯಾಂಕ್ ಮ್ಯಾನೇಜರ್ ಆ ಎಮ್ಮ ನಮಗೆ ಈ ಥರ ಕನ್ನಡ ಗೊತ್ತಿಲ್ಲ, ಕನ್ನಡದ ಬಗ್ಗೆ ಅವ್ಯಚ್ಛವಾಗಿ ಬೈದ್ಲಪ್ಪ, ನಾವು ಹೋಗಿ ಕಂಪ್ಲೇಂಟ್ ಮಾಡೋಣ ಅಂದರೆ ಅಲ್ಲಿ ಯಾರೋ ಸೀನಿಯರ್ ಮ್ಯಾನೇಜರ್ ಇದ್ದಾನೆ, ಹೋದರೆ ಅವನು ಹಿಂದಿಯವನು, ಹೋಗಲಿ ಬೇಡಪ್ಪ ಇಡೀ ಸ್ಟೇಟಿಗೆ ಹೆಡ್ಡಾರೋ ಇದ್ದಾನೆ ಅವನು ಹಿಂದಿಯವನು, ನೀವು ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಾ? ಇವತ್ತು ಆಮೇಲೆ ನೋಡ್ರಿ, ಈ ಬ್ಯಾಂಕಲ್ಲಿ ವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆಲ್ಲಾದರೆ ಜನಗಳಿಗೊಂದು ಹೌದು, ಜನಗಳಿಗೆ ಮಾರ್ಗ ಒಂದು ಇದಿಲ್ಲ ನೋಡಿ. ಪೊಲೀಸ್ ಇಲಾಖೆಲ್ಲಾದರೆ ಒಂದು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಗೆ ತೊಂದಿಲ್ಲ ಅಂದರೆ ACP ಹೋಗಬೇಕು, DCP ಹೋಗಬೇಕು, ಕಮಿಷನರ್ಗೆ ಹೋಗಬೇಕು ಅಂತ ಜನಗಳಿಗೆ ಮಾಹಿತಿ ಇದೆ. ಈ ಮ್ಯಾನೇಜರು ಅಥವಾ ಬ್ಯಾಂಕ್ ಸಿಬ್ಬಂದಿ ಹಿಂಗೆ ಮಾಡಿದಾಗ ಎಲ್ಲಿಗೆ ಹೋಗಬೇಕು ಅಂತ ಮಾಹಿತಿನೇ ಇಲ್ಲ ಕೆಲವರಿಗೆ. ಪಾಪ ಕಾಮನ್ ಸೆನ್ಸ್ ಇಲ್ಲಲ್ಲ. ಈಗ RBI ನಿಯಮ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ ಅನ್ನೋದೇ ಗೊತ್ತಿಲ್ಲ. ಒಬ್ಬ ಮ್ಯಾನೇಜರ್ ಆಗಿ ಆ ನಿಯಮ ಗೊತ್ತಿದ್ರು ಕೂಡ ನಾನು ಕನ್ನಡ ಮಾತನಾಡಲ್ಲ ಅಂತ ಹೇಳೋದಕ್ಕೆ, ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡ ಮಾತಾಡು ಅಂತ ಹೇಳಿದ್ರೆ ಕನ್ನಡ ಮಾತಾಡಿ ಕಲೀಲೇಬೇಕಂದ್ರೆ ಹಿಂದಿ ಹೇರಿಕೆ ನಮ್ಗೆ ಆಗಬೇಕು ಅದೆಲ್ಲ. ಅಲ್ಲ, ಇದು ಯಾವ ಆಧಾರದ ಮೇಲೆ ಅವ್ರು ಧೈರ್ಯ ತಗೊತಾರೆ ಅಂದರೆ ನಮ್ಮವರೇ ಅವ್ರ ಹಿಂದೆ ಇರ್ತಾರೆ. ಅಲ್ಲಿ ನೋಡಿ, ಇವಾಗ ಹೇಗೆಲ್ಲ ನಮ್ಮ ನಾಮಫಲಕದಲ್ಲಿ 60% ಭಾಗ ಕನ್ನಡ ಇರಬೇಕು ಅಂತ ಏನು ಆದೇಶ ಸರ್ಕಾರ ಮಾಡಿದೆ, ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಗಳಿರ್ಬೋದು, ಕಂಪ್ನಿಗಳಿರ್ಬೋದು, ಅಥವಾ ನಾವು ಈ ಥರ ಬ್ಯಾಂಕ್ಗಳಿರ್ಬೋದು, ಯಾವುದೇ ಇಲಾಖೆಗಳಿರ್ಬೋದು, ಒಂದು 70-80% ಭಾಗ ಕನ್ನಡದವ್ರು ಇರಬೇಕು. ಅದನ್ನು ಒಂದು ಆದೇಶನ ತರಲೇಬೇಕಾಗುತ್ತೆ. ಇವ್ರು ಯಾವ್ಯಾವುದಕ್ಕೂ ರಾತ್ರಿ ಎಲ್ಲ ಕೂತ್ಕೊಂಡು ಇವ್ರ ಆಸ್ತಿಗಳು ಉಳಿಸ್ಕೊಳ್ಳೋದಕ್ಕೆ, ಇವರ ಹಿನ್ನೆಲೆ ರೌಡಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರು ರಾತ್ರಿನೇ ಅಸೆಂಬ್ಲಿ ಕರೆದ್ಬಿಟ್ಟು ಏನೇನೋ ಪಾಸ್ಗಳು ಮಾಡ್ತಾರೆ, ಬಿಲ್ ಪಾಸ್ಗಳನ್ನ. ಇದಕ್ಕೂ ಸಹ ಕೂಡಲೇ ನಮ್ಮ ಸಿದ್ದರಾಮಯ್ಯ ಅವರು ಸಾಹೇಬರು ಇವಾಗ ಏನಿದ್ದಾರೆ, ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ತಕ್ಷಣ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಇವಾಗ ಅವ್ರಿಗೆ ಮನವಿ ಮಾಡ್ತೇವೆ ಕೈ ಮುಗಿದು. ಈ ಸುತ್ತೋಲೆಯನ್ನು ಸಹ ನಿಮ್ಮ ಸರ್ಕಾರದಲ್ಲೇ ತಕ್ಷಣ ಮಾಡಿ. ನೀವು ವೋಟ್ ಬ್ಯಾಂಕಿಗೋಸ್ಕರ ಯಾರು ಕೂಡ ನೋಡಿ ಸ್ವಾಮಿ, ನಿಮಗೆ ಆ ಹಿಂದಿ ವಾಲಗಳು ಯಾವನೂ ವೋಟ್ ಹಾಕಲ್ಲ. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿ, ರೈಲಲ್ಲಿ ತುಳುಕ್ತಾ ಇರ್ತಾರೆ, ಅವ್ರ ಊರಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊತಾರೆ, ಅವ್ರ ಊರಲ್ಲಿ ಫ್ಲೈಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಕಿ ಬರ್ತಾರೆ. ನೀವು ಅದಕ್ಕೆ ಆ ವೋಟಿಗೋಸ್ಕರ ಬಗ್ಬೇಡಿ. ನೀವು ಇವಾಗ ಸುತ್ತೋಲೆನೇ ಹೊರಿಸ್ಲೇಬೇಕು. ಯಾಕಂದರೆ ಯಾವುದೇ ಇಲಾಖೆಯಲ್ಲಿ 80% ನಮ್ಮವ್ರು ಇರ್ಬೇಕು ಕನ್ನಡದವರು. ಅದರ್ವೈಸ್ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಡಾಕ್ಟರ್ ಸಚಿವ ಜಾರಿ ತರಲು ಸಾಕು, ತಂದರೆ ಸಾಕು. ಅದನ್ನು ತರಕ್ಕೆ ರೆಡಿ ಇಲ್ಲ, ಯಾವ ಸರ್ಕಾರ ತರಕ್ಕೆ ರೆಡಿ ಇಲ್ಲ. ಇವತ್ತು ಈ ಥರ ಎಷ್ಟು ಅಂತ ನಾವು ತಡ್ಕೊಳ್ಳೋಡ್ರಿ. ಇವಾಗ ನೋಡಿ, ಕಾನೂನನ್ನ ಕೈಗೆತ್ಕೋ ಬಡಿ ಅಂತಾರೆ. ಈಗ ಒಬ್ಬ ಮನುಷ್ಯಗೆ ಅವಳು ಅಷ್ಟು ನಮ್ಮ ಜಾಗಕ್ಕೆ ಬಂದ್ಬಿಟ್ಟು, ನಮ್ಮನೆ ಒಳಗಡೆ ಬಂದ್ಬಿಟ್ಟು, ಅದು ನಮ್ಮದು ಆನೆಕಲ್ಲು ಒಳಗಡೆ ಅಂತ ಬಂದ್ಬಿಟ್ಟು ಆ ರೀತಿ ದೌರ್ಜನ್ಯ ಮಾಡಿದಾಗ ಎಷ್ಟು ದಿನ ತಾಳ್ಮೆಯಾಗಿ ಇರೋಕ್ಕಾಗುತ್ತೆ? ಆಮೇಲೆ ಇವತ್ತು ನೋಡಿ, ನಮಗೀಗ ಇನ್ನೊಂದು ಸಲ ಹೇಳ್ತಾನೆ, ಈ ಒಂದು ಬ್ಯಾಂಕಿಂಗು ಏನು ಅವ್ರದ್ದು ಎಕ್ಸಾಮ್ಸ್ ಬರೀತಾರಲ್ಲ, ಅದರ ಮೇಲೆ ಸಂಶಯ ಇದೆ. ಅದು ಯಾಕೆ ಬರೀ ಹಿಂದಿಯವರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ? ಇವತ್ತು ನೋಡಿ, ನೀವು ಅದನ್ನು ಸಮೀಕ್ಷೆ ಮಾಡಿ, ಇಡೀ ನಮ್ಮ ಕರ್ನಾಟಕದಲ್ಲಿರೋದು ಪ್ರತಿ ಎಷ್ಟು ಬ್ಯಾಂಕ್ಗಳಿದ್ದಾವೆ, ಅದರಲ್ಲಿ 10 ಜನ, ಒಂದು ಬ್ಯಾಂಕಲ್ಲಿ ಮಿನಿಮಮ್ 10 ಜನ ಹಿಂದಿಯವರಿದ್ದಾರೆ. ಯಾರೇ ತಮಿಳವರಿಲ್ಲ, ತೆಲುಗವರಿಲ್ಲ, ಮಲಯಾಳಿಗಳಿಲ್ಲ. ಇದನ್ನು ಇವಾಗ ನಾವು ಹೇಳ್ತೇವೆ, ಒಂದು ಒಕ್ಕೂಟ ಮಾಡ್ಕೋಬೇಕಾಗತ್ತೆ. ಇನ್ಮೇಲೆ ತೆಲುಗು, ತಮಿಳು, ಮಲಯಾಳಿ, ಕನ್ನಡ ನಾವೆಲ್ಲ ಸೇರಿಬಿಟ್ಟು ಹಿಂದಿ ವಾಲಗಳನ್ನು ಓಡಿಸೋವಂಥ ಕೆಲಸ ಮಾಡ್ಬೇಕು ಮುಂದಿನ ದಿನಗಳಲ್ಲಿ. ಯಾಕಂದರೆ ಇದು ನಮ್ಗೆ ಒಂದೇ ಅಲ್ಲ, ಕರ್ನಾಟಕಕ್ಕೆ ಒಂದೇ ಅಲ್ಲ, ಇದು ಅನ್ಯಾಯ ಆಗ್ತಾ ಇರೋದು, ಎಲ್ಲರೂ ಕಡೆನೂ ಅನ್ಯಾಯ ಆಗ್ತಾ ಇದೆ. ಈಗ ನಾನು ಹೇಳೋದು, ಈಗ ನಾನೊಂದು ತಮಿಳ್ನಾಡಿಗೆ ಹೋಗ್ತಾನಪ್ಪ, ಅಲ್ಲಿ ನಮ್ದು ಯಾವುದೋ ಒಂದು ಆಸ್ತಿ ಇರುತ್ತೆ, ನಾನು ಸಾಲ ಮಾಡೋಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಸಾಲ ಮಾಡೋಕ್ಕೆ ಹೋದಾಗ ನಾನು ಯಾರೋ ಒಬ್ಬ ತಮಿಳು ಗೆಳೆಯನ ಕರ್ಕೊಂಡು ಹೋಗ್ತಾನೆ, ನೋಡಪ್ಪ ಅವ್ರಿಗೆ ತಮಿಳು ಬರುತ್ತೆ, ಅಲ್ಲಿ ತಮಿಳು ನಾನು ಬ್ಯಾಂಕು ಅವ್ರ ಹತ್ರ ನಾನು ವ್ಯವಹಾರ ಮಾಡಬೇಕಾಗಿದೆ, ನನಗೆ ಒಬ್ಬರು ತಮಿಳವರು ಯಾರೋ ಒಬ್ಬರು ಸ್ನೇಹಿತರು ಕರ್ಕೊಂಡೋಗಲ್ಲ ವ್ಯವಹಾರ ಮಾಡ್ತೇವೆ. ಆದರೆ ಇವರು ಕರ್ನಾಟಕದಲ್ಲಿ ಬಂದಾಗ ಏನಾಗುತ್ತೆ, ನಮ್ಮವರೇ ಅವ್ರ ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ನಮ್ಮಲ್ಲಿ ಹೋಗಿ ಒಂದು ಹೋಟ್ಲಿಗೆ ಹೋದರೆ ಸಾಕ್ರಿ, ನಮ್ಮ ಜೊತೆಗೆ ಇರ್ತಾರೆ, ಏನು ಕನ್ನಡ ಅಂತಿರ್ರಿ ಅಂದರೆ ಇವ್ರ ಮನೆ ಒಳಗಡೆ ಬಂದರೆ ಮಾತ್ರ ಕನ್ನಡ ಬೇಕು ಇವರಿಗೆ. ಆ ರೀತಿಯ ಕನ್ನಡನ ಕಲಿಯುವಂಥದ್ದನ್ನು ಆಗಲೇಬೇಕು ಸರ್ಕಾರದಿಂದಲೇ. ಯಾರೆಲ್ಲ ಹೊಸ ಆಫೀಸರ್ಗಳು, ದೊಡ್ಡ ವಿಷಯ ಅಲ್ಲ, ಸರ್ಕಾರದಿಂದಲೇ ಎಷ್ಟು ಜನ ಇಲಾಖೆಗೆ ಈ ತಿಂಗಳಲ್ಲಿ ಬೇರೆ ಸ್ಟೇಟಿಂದ ಬಂದು ಟ್ರಾನ್ಸ್ಫರ್ ಆಗಿದ್ದಾರೆ, ಎಷ್ಟು ಜನ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಸರ್ಕಾರದ ವತಿಯಿಂದ ಎಕ್ಸಾಮನ್ನು ಇಡಬೇಕು. ಸರ್ಕಾರ ವತಿಯಿಂದ ಎಕ್ಸಾಮ್ ಇಟ್ಬಿಟ್ಟು ಆ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಮತ್ತೆ ಯಾವ ರಾಜ್ಯದಿಂದ ಬಂದಿದ್ದಾರೆ ಆ ರಾಜ್ಯಕ್ಕೆ ವಾಪಸ್ ಕಳಿಸುವಂಥ ಕೆಲಸನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡಬೇಕು. ಯಾವುದೋ ಒಂದು ದಿನ ಇದರ ಕರ್ನಾಟಕಕ್ಕೆಲ್ಲರೂ ನಾವೇನು ದತ್ತು ತಗೊಂಡಿದ್ದಾವ, ನಮಗೂ ಕೆಲಸ ಕಾರ್ಯಗಳಿಲ್ವ, ನಮಗೇನು ಯಾರೋ ಸಂಬಳ ಕೊಡ್ತಾರ ಹೋರಾಟಗಳು ಮಾಡೋಕ್ಕೆ? ಇವರು ಆರಾಮಾಗಿ AC ಕಾರಲ್ಲಿ ಓಡಾಡಿಕೊಂಡು ಇವರು ಇಷ್ಟು ಪರ್ಸೆಂಟೇಜ್ ತಗೊಂಡು ಎಲ್ಲ ಮಾಡ್ಕೊಂಡಾಗ ಪ್ರತಿಯೊಬ್ಬರ ಜವಾಬ್ದಾರಿ ಕನ್ನಡ ಅಂತ ಬಂದಾಗ, ಇವತ್ತು ಕನ್ನಡ ಅನ್ನ ತಿಂತೀರಾ, ಎಲ್ಲರೂ ತಿಂತಾರೆ. ವಿಧಾನಸೌಧದಲ್ಲಿ ಇವತ್ತು ಇದೇ ಥರ ಆದರೆ ಯಾರೋ ಹಿಂದೆವನು ಬಂದು ಮುಖ್ಯಮಂತ್ರಿ ಆಗ್ತಾನೆ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ಈಗಾಗಲೇ ನೋಡಿ, ಯಾರೋ ಒಬ್ಬನ್ನ ನಮ್ಮ BJP ಅವರು ಲಾಸ್ಟ್ ಟೈಮು ನಮ್ಮ ಮೇಯರ್ನೇ ಮಾಡಿದ್ರು, ಅವರೇನು ಕನ್ನಡದವರಲ್ಲ. ಈಗಲೂ ನಮ್ಮಲ್ಲಿ ಸುಮಾರು ಜನ ಮಿನಿಸ್ಟ್ರುಗಳಿದ್ದಾರೆ, ಅವರೆಲ್ಲ ಯಾರು ಕನ್ನಡದವರಲ್ಲ.
ಆಮೇಲೆ ನಮ್ಮಲ್ಲಿರೋರಿ ನಮಗೆ ಸ್ವಾಭಿಮಾನ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಕೊಳ್ಳೋದಲ್ಲ. ನಮ್ಮಲ್ಲಿ ಸ್ವಲ್ಪ ಆತ್ಮಾವಲೋಕನೆ ಮಾಡ್ಕೋಬೇಕು. ಯಾರೋ ಒಬ್ಬನ ಬಿಲ್ಡರ್ ಬರ್ತಾನೆ, ಅವನು ಯಾವ ಆಂಧ್ರದವನು ಇರ್ತಾನೆ, ಅವನಿಗೋಗಿ ಬಕೆಟ್ ಇಡಿ. ಇನ್ನೊಬ್ಬನು ಯಾರೋ ಬರ್ತಾನೆ, ಎಲ್ಲಿಂದಲೋ ಬರ್ತಾರೆ, ಅವ್ರಿಗೋಗಿ ಬಕೆಟ್ ಇಡಿ. ಇದು ಯಾಕೆ ಮಾಡ್ತೀರಾ? ಎಷ್ಟೋ ಜನ ನಮ್ಮ ಕನ್ನಡ ಶೆಲ್ಲೆಗಳು ಹಾಕ್ಕೊಂಡೇ ಇವತ್ತು ತಮಿಳವ್ರು ಇರ್ಬೋದು, ತೆಲುಗವ್ರು ಇರ್ಬೋದು, ನಾವು ಕನ್ನಡಿಗರು ಅಂತ ಹೇಳ್ತಾರೆ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಆ ರೀತಿಯ ಮತ್ತೆ ಈಗ ನೋಡಿ, ಕೆಲ ಸಂಘಟನೆಗಳಲ್ಲಿ ನಂದು ಮರಾಠಿ ಸಂಘ, ನಂದು ಹಿಂದಿ ಸಂಘ, ನಂದು ಸೇಟು ಸಂಘ, ನಂದು ಈ ಘಟಕ, ಇದನ್ನು ಬಿಡಬೇಕು ಫಸ್ಟು ಅಲ್ವಾ? ಇದನ್ನು ಬಿಟ್ಟಿಲ್ಲ ಅಂದರೆ ಯಾವ ಸಂಘ ನಿಮ್ಮದು? ಯಾಕೆ ಆ ಘಟಕಗಳು ಬೇಕು ನಿಮಗೆ? ಇವಾಗ ಅವ್ರು ಹೇಳ್ತಾರೆ ನಮ್ಗೆ ರಕ್ಷಣಾ ವೇದಿಕೆ ಇರ್ತೋ, ನಾವು ಏನೋ ಅಂತ ನಾವು ಹೇಳಕ್ಕೆ ಹೋದಾಗ ನಮಗೂ ಗೊತ್ತು ಸ್ವಾಮಿ, ಅವರು ನಮಗೂ ಪರಿಚಯ ಇದ್ದಾರೆ, ನಾನು ಅದೇ ಸಂಘಟನೆಯಲ್ಲಿದ್ದೇನೆ, ನನಗೂ ಗೊತ್ತಿದೆ, ನಾನು ಫೋನ್ ಮಾಡಿಕೊಡ್ಲಾ ಅಂದ್ರೆ ನಾವು ಯಾರಿಗೆ ಕೇಳ್ತಾ ಇದ್ದೇವೆ? ಬೆಳಿಗ್ಗೆ ಒಬ್ರು ಹೇಳ್ತಾ ಇದ್ರು, ಅಧಿಕಾರಿ ಒಬ್ರು ಫೋನ್ ಮಾಡ್ಕೊಂಡು ನಾರಾಯಣ ಜೊತೆ ಮಾತಾಡಿನಿ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ. ಅಂದ್ರೆ ಯಾರು ಇಲ್ಲಿ ನಾವು ಕನ್ನಡ ಕೇಳ್ತಾ ಇರೋದ್ರಿ, ಯಾರೋ ದೊಡ್ಡವರಲ್ಲ ಇಲ್ಲಿ. ಈ ಕನ್ನಡ ಶಾಲೆ ಹಾಕ್ಕೊಂಡೇವೆ ಎಲ್ಲರೂ, ಪ್ರತಿ ಮನುಷ್ಯನು ಈ ಶಾಲೆ ಹಾಕ್ಕೊಂಡೆ ಕನ್ನಡ ಕೇಳಬೇಕು ಅಂತನೂ ಇಲ್ಲ. ಪ್ರತಿಯೊಬ್ಬರು ಕೇಳ್ಬೋದು ಕನ್ನಡನ. ಪ್ರತಿಯೊಬ್ಬರಿಗೂ ನಾವು ಏನು ತಾಯಿ ಕಾವೇರಿ ನೀರು ಕುಡಿತೇವೆ, ಈ ಮಣ್ಣಿನ ಅನ್ನ ತಿಂತೇವೆ, ನಾವು ತಾಯಿ ಹೇಗೆ ನಮ್ಮ ತಾಯಿನ ನಾವು ಗೌರವ ಕೊಟ್ಟು ನಮ್ಮ ತಾಯಿಗೆ ಅಮ್ಮ ಅಂತ ಪ್ರೀತಿಸ್ತಾವಲ್ಲ, ಅಂಥವನು ಪ್ರತಿಯೊಬ್ಬನು ತಾಯಿ ನಾಡಿಗೋಸ್ಕರ ಹೋರಾಟ ಮಾಡಲೇಬೇಕು, ಕೇಳಲೇಬೇಕು. ನಿನ್ನೆ ನೋಡ್ರಿ ಅವನು ಯಾರ ತಮಿಳವನು ಯಾವುದೋ ಒಂದು ನಮ್ಮ HSR ಲೇಔಟು ನಮ್ಮ ಸ್ನೇಹಿತನ ಕಾರ್ಯಕರ್ತರ ಆ ಒಂದು ಏನೋ ಬಂದಿದ್ದಿಲ್ಲ ಗಾಡಿ, 2 ವೀಲರು, ಅದರಲ್ಲಿ ಬಂದು ಡ್ರಾಪ್ ಮಾಡಿದ್ದಾನೆ. ಡ್ರಾಪ್ ಮಾಡಿದ್ದಕ್ಕೆ ತಂದೆನೇ ಡ್ರಾಪ್ ಮಾಡಿದಾಗ ಅವನಿಗೆ ಕನ್ನಡದಲ್ಲಿ ಏನೋ ಕೇಳಿದಾನೆ, ದುಡ್ಡು ಇಷ್ಟಾಯ್ತು ಅಷ್ಟಾಯ್ತು ಅಂತ. ಅದಕ್ಕೆ ಅವನು ಮಗ ಬಂದ್ಬಿಟ್ಟು ಗುಂಡಾಗಿರಿ ಮಾಡ್ತಾನೆ. ಏನಂತ? ಅವನು ಪಕ್ಕ ತಮಿಳವನು, ಒಂದೇ ಒಂದು ಬೋರ್ಡ್ ಇಲ್ಲ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾನೆ ಇಲ್ಲಿ ತಮಿಳಲ್ಲಿ, ಕರ್ನಾಟಕದಲ್ಲಿ ಬಂದ್ಬಿಟ್ಟು. ಅದು ಯೂಟ್ಯೂಬಲ್ಲಿ ಹೋರಾಡ್ತಾ ಇದೆ, ಫೇಸ್ಬುಕ್ಕಲ್ಲೆಲ್ಲ. ಅವನು ಎಷ್ಟು ನಾನು ಮಾತಾಡೋಕ್ಕಾಗಲ್ಲ ರೀ ಕನ್ನಡನ, ಏನಪ್ಪ ಮಾಡ್ತೀಯ ಅಂತ ಎದೆ ಮೇಲೆ ಬರ್ತಾನೆ. ಇವತ್ತು ಅಷ್ಟು ಅವರ ದಬ್ಬಾಳಿಕೆ ಆಗಿದೆ ಅಂದರೆ ನಾವೇನು ಕೈಗೆ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋಣವಾ? ಎಷ್ಟು ಅಂತ ಸಹಿಸ್ಕೊಳ್ಳೋಣ ಇನ್ನೂ ಹಾಗಾದ್ರೆ? ಇದನ್ನ ಫಸ್ಟೇ ಸುಮೋಟೋ ಕೇಸ್ ಹಾಕ್ಬಿಟ್ಟು ಆ ಸ್ಥಳೀಯ ಯಾರು ಇನ್ಸ್ಪೆಕ್ಟರ್ ಇದ್ದಾನೆ ಅಲ್ಲಿ, ರಾಮಮೂರ್ತಿ ನಗರನೋ ಅಥವಾ HSR ಲೇಔಟ್ಸ್ ಯಾರು ಲಿಮಿಟ್ಸಲ್ಲಿ ಇದ್ದಾನೆ, ಆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದೆ, ಕನ್ನಡದವ್ರಿಗೆ ಈ ಥರ ಮಾಡ್ತಾ ಇದೆಯಾ, ಮುಚ್ಕೊಂಡು 3 ದಿನ ಒಳಗಡೆ ಇರು ಅಂತ ಹಾಕಿದ್ರೆ ಅವ್ನು ಒಳಗಡೆ ಇರ್ತಾನೆ. ಇವ್ರ ಕೆಲಸ ನಮ್ಮವ್ರದ್ದು ಏನಾಗಿದೆ, ರಿಯಲ್ ಎಸ್ಟೇಟ್ ಹೋಗು, ಅಲ್ಲಿ ಯಾವುದೋ ಒಂದು ಖಾಲಿ ಸೈಟ್ ಇದೆ, ಯಾರ ಬಂದಾರೆ ಅಂದರೆ ಆಯ್ತಪ್ಪ ಖಾಲಿ ಸೈಟ್ ಇದೆಯಾ, ಇನ್ನೊಬ್ರು 4 ಜನ ಕರೆಸ್ತಾರೆ, ಅದಕ್ಕೆ ಇನ್ನೊಂದು ಬೋರ್ಡ್ ಹಾಕ್ಸ್ತಾರೆ, ಅದನ್ನು ವ್ಯವಹಾರ ಮಾಡಕ್ಕೆ ಹೋಗ್ತಾರೆ ನಮ್ಮ ಪೊಲೀಸವರು ಕೆಲವರು. ಈಗ ನಾವು ಕನ್ನಡದ ಪಕ್ಷ ಅಂತ ಒಂದಿತ್ತು ನಮ್ಮಲ್ಲಿ, JDS ಅಂತ ಅಂದ್ಕೊಂಡಿದ್ದೀವಿ. ಈಗ ಅದು ಮಿಲನ ಆಗೋಗಿದೆ ನಮ್ಮ ರಾಷ್ಟ್ರೀಯ ಪಕ್ಷ ಜೊತೆಗೆ. ಅವರು ಕೂಡ ಹಿಂದಿ ಕಲಿತಾ ಇದ್ದಾರೆ, ಇವಾಗ ಹಿಂದಿ ಮಾಸ್ಟರ್ನೆಲ್ಲ ತಂದವ್ರಂತ ಮನೆಗೆ. ಈಗ ನಮಗೆ ನಾವು ಒಂದು ಧನ್ಯವಾದ ಹೇಳ್ಬೇಕು ಇನ್ನೊಂದು ಪಕ್ಷಕ್ಕೆ, KRS ಪಕ್ಷ. ಇದನ್ನು ಬಯಲಿಗೆ ತಂದಿದ್ದೆ KRS ಪಕ್ಷದವರು, ಪಾಪ ಅವರು ಸೈನಿಕರು ಅಂತ ಹೇಳ್ತಾರೆ. KRS ಪಕ್ಷದವರು ಈಗ ಅವರಿಗೆ ಒಂಥರ ಈಗ ನಮ್ಮಲ್ಲೂ ನಾವು ರೂಢಿ ಮಾಡ್ಕೋಬೇಕು. ಧೈರ್ಯವಾಗಿ ಎಲ್ಲ ಕಡೆನೂ ಅವರು ಶೂಟ್ ಮಾಡ್ತಾರೆ, ಮೊಬೈಲಲ್ಲಿ ಶೂಟ್ ಮಾಡಿದಂದ್ರೆ ಬಯಲಿಗೆ ಬಂದಿದ್ದು. ಹಾಗಾಗಿ KRS ಪಕ್ಷರಿಗೆ ಕೂಡ ನಾವು ಇವತ್ತು ಕನ್ನಡಿಗರೆಲ್ಲರೂ ಸೇರಿ ಒಂದು ಧನ್ಯವಾದ ಹೇಳಬೇಕು. ಆಮೇಲೆ ಆ KRS ಪಕ್ಷದ ಜೊತೆಗೆ ನಾವೆಲ್ಲ ಪಕ್ಷ ಭೇದ ಬರುತ್ತು, ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಭೇದ ಬರುತ್ತು. ಇವತ್ತು ಕನ್ನಡಿಗರಾಗಿ ನಾವು ಒಗ್ಗಟ್ಟಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಇವತ್ತು ನೋಡಿ, ಅದು ಅಲ್ಲಿ ಅವಳು ಹೇಳ್ತಾಳೆ, ಅಮ್ಮ ಮಾಡಬಾರ್ದು ವಿಡಿಯೋನ, ಯಾಕೆ ಮಾಡ್ತೀರಾ ಅಂತೇಳಿ ಇನ್ನೊಬ್ಬನ ಯಾರೋ ಬರ್ತಾರೆ. ಅಲ್ಲಿ ನೋಡಿ ನಮಗೀಗ ನೈಜ ಘಟನೆ ನಿಮ್ಮಲ್ಲೇ ನಿಮ್ಮ TVಯಲ್ಲಿ ತೋರಿಸ್ತಾ ಇದ್ದೀರಾ. ಕಸ ಹೊಡಿತಾ ಇರೋದ ಅಮ್ಮ ಯಾರೋ ಪಾಪ ಅಲ್ಲಿ ಹೌಸ್ ಕೀಪಿಂಗ್ ಅನ್ಸುತ್ತವರು ಅಥವಾ ಕಸ್ಟಮರಾಗಿ ಗೊತ್ತಿಲ್ಲ, ಅವರು ಬಂದ್ಬಿಟ್ಟು ಹೇಳ್ತಾರೆ ಈ ಅಮ್ಮ ಕನ್ನಡನೇ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ. ಅಂದರೆ ನಮ್ಮ ಪರಿಸ್ಥಿತಿ ಇವತ್ತು, ನಮ್ಮ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಹೌಸ್ ಕೀಪಿಂಗು. ನಮಗೆ ಮುಂಚೆ ಏನಾಗ್ತಾ ಇತ್ತು ಅಂದರೆ ಹಿಂದಿ ಒಳಗಳನ್ನು ನಾವು ಕರ್ಸ್ಕೊಳ್ಳೋದಾಗಿತ್ತು ಅಂದರೆ ನಮ್ಮ ಬಾತ್ರೂಮ್ ತೊಳೆಯೋದಕ್ಕೆ, ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ, ನಮ್ಮ ಮನೆ ಬಟ್ಟೆ ಎಲ್ಲದಕ್ಕೂ ನಾವು ಕರ್ಸ್ಕೊಂತ ಇದ್ದು, ಅದಕ್ಕೆಲ್ಲ ಕೆಲಸಗಳು ತಗೊಂತ ಇದ್ರು. ಈ ನೋಡಿ ಎಲ್ಲೋದ್ರೂ ಈ ಕೆಲವು ಬಾತ್ರೂಮ್ಗಳಲ್ಲಿ ಹೋಗ್ಬೇಕು, ನಮ್ಮ ಮೇಲ್ಗಡೆ 2 ಸಚಿವರು ಅಥವಾ MLA ಬೋರ್ಡ್ ಹಾಕ್ತಾರೆ, ನಮ್ದು ಇದು ಅದು ಅಲ್ಲಿ ಏನಾದರೂ ಫ್ರೀ ಯೂಸ್ ಮಾಡಿ ಅಂತ ಬಾತ್ರೂಮ್ ಮೇಲ್ಗಡೆಗೆ. ನಮಗೆಲ್ಲ ಬೆಂಗಳೂರಿಗೆ ಬಂದಾಗ ಏನಪ್ಪ ಬಾತ್ರೂಮ್ ಮೇಲ್ಗಡೆ ನಮ್ಮ ಸಚಿವರದ್ದು ಅಥವಾ ಫೋಟೋಗಳಿದ್ದಾವೆ, ಇಲ್ಲಿ ಕೆಳಗಡೆ ಹಿಂದೆ ಒಂದು ಬಂದು ದುಡ್ಡು ಕೇಳ್ತಾನೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಭ್ರಷ್ಟಾಚಾರ ಅನ್ನೋದು. 1 ರೂಪಾಯಿ ಕಲೆಕ್ಷನ್ MLAಗಳು ಮಾಡ್ತಾರೆ ಅಂತ ಅನ್ಕೋಬಿಟ್ಟಿದ್ವಿ ನಾವು. ಸ್ವಲ್ಪ ಅದನ್ನೇ ಆ ಕೆಲಸಗಳಿಗೆ ಹಿಂದೆ ಅವ್ರು ಬರೋರು. ಈಗೇನಾಗಿದೆ, ಈ ಬ್ಯಾಂಕಿನ ಒಂದು ಉದ್ಯೋಗ ಇವತ್ತು ಬ್ಯಾಂಕು ನೋಡಿ ಭ್ರಷ್ಟಾಚಾರ ನಾವು ಪೊಲೀಸ್ ಇಲಾಖೆ ಹೇಳ್ತೇವೆ, RTOಗಳು ಹೇಳ್ತೇವೆ. ಆದರೆ ನಿಮ್ಗೆ ಗೊತ್ತಿರಲಿ, ಬ್ಯಾಂಕಲ್ಲಿರೋಂಥ ಭ್ರಷ್ಟಾಚಾರ ಯಾವುದೂ ಇಲ್ಲ. ಈಗ ನೋಡ್ರಿ, ನಾನೊಬ್ಬ ಸಾಲ ಕೇಳಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಎಲ್ಲದೂ ಇರುತ್ತೆ. ಬರೀ ನನ್ನದೇ ಒಂದು ಕಂಪ್ನಿಗೆ ಇನ್ಸ್ಪೆಕ್ಷನಿಗೆ ನಾನು ಕೆನರಾ ಬ್ಯಾಂಕಿಗೆ 3 ತಿಂಗಳಿಂದ ಮೇಲೆ ಆಗ್ತಾ ಇದ್ದೀನಿ, ಬರ್ತಾ ಇಲ್ಲ ನನ್ನ ಕಂಪ್ನಿಗೆ. ಆದರೆ ಈಗ ನೀವು ಹೆಂಗಿದೆ ಅಂದರೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂದ್ರೆ ನಾವು ಅವರಿಗೆ ಹಿಂದಿ ವಾಲಗಳನ್ನೇ ಹುಡುಕ್ಬೇಕು ನಾವು. ಯಾವಲ್ಲಿ ಸಿಗ್ತಾನೆ ಅವನ ಹತ್ರ ಹೋಗಿ ಕೊಡಬೇಕು. ಆಮೇಲೆ
ಈಗ ನಿಮಗೆ ನೀವು ಏನೂ ಕೊಟ್ಟಿಲ್ಲ ಅಂದಾಗ, ಈಗ ನಾವು ಕನ್ನಡದಲ್ಲಿ ನಾವು ಚರ್ಚೆ ಮಾಡ್ಬೋದು, ನಮ್ಮದು ಏನಿದೆ ಕಷ್ಟ ಹೇಳ್ಕೊಬೋದು. ಏನೂ ಕೊಟ್ಟಿಲ್ಲ ಅಂದಾಗ ನಿಮ್ಮಲ್ಲಿ ಎಲ್ಲ ಸರಿ ಇರಲಿ, ನಿಮ್ಮಲ್ಲಿ ಎಲ್ಲ ನೀವು ಪ್ಲ್ಯಾನ್ ಪ್ರಕಾರ ಒಂದು ಮನೆ ಕಟ್ಟಿರಿ, ಬಿಲ್ಡಿಂಗ್ ಕಟ್ಟಿರಿ, ನೀವು ಎಕ್ಸ್ಟ್ರಾ ಯಾವುದೋ ಒಂದೆಲ್ಲ ತೆಗೆದಿರಲಿ, ಅದಕ್ಕೆ ಫೋಟೋ ಹೊಡ್ಕೊಂಡು ಹೋಗಿ ಅದನ್ನೇ ಅವ್ನು ಟೈಪ್ ಮಾಡ್ತಾನೆ, ಇವರು ಕನ್ನಡದವರು ಅಂತ ಅವನೇನೋ ಬ್ಲ್ಯಾಕೆಟಲ್ಲಿ ಬರೀತಾನೆ ಅಂತ ಹೋಗಿ ಹೇಳ್ತಾನೆ ಗೊತ್ತಿಲ್ಲ. ಆದರೆ ನಮಗೇನಲ್ಲ ಆಗಲ್ಲ ಅಂದರೆ ಲೋನೇ ಕೊಡಬಾರ್ದಪ್ಪ, ಆ ಕೊಡಬಾರ್ದು ಅನ್ನೋ ಸ್ಥಿತಿಗೆ ಈ ಹಿಂದಿಗಳು ಬ್ಯಾಂಕ್ ಇದ್ರು ತಂದಿರ್ತಾರೆ. ಈಗ ನೋಡಿ, ಇನ್ಮೇಲೆ ಈಗೆಲ್ಲ ಹಿಂದೆಯವ್ರು ಒಂದೇ, ಇವರೆಲ್ಲ ಒಂದು ಗ್ರೂಪ್ ಮಾಡ್ಕೊತಾರೆ. ಇನ್ಮೇಲೆ ನಮ್ಮನ್ನು ಇಡೀ ಕನ್ನಡದವ್ರು ಯಾರು ಹೋಗ್ತಾರೆ, ನಾವೆಲ್ಲ ಈ ಥರ ಟಿ ವಿಯಲ್ಲಿ ಕಾಣಿಸ್ಕೊತೇವೆ ಅಂತ ಇಟ್ಕೊಳ್ಳಿ, ಹೋರಾಟಗಳಲ್ಲಿ ಬೀದಲ್ಲಿ ಕಾಣಿಸ್ಕೊತೇವೆ ಅಂತ ಇಟ್ಕೊಳ್ಳಿ, ಇವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ನಾವು, ಯಾಕಂದ್ರೆ ನಾವು ಬದುಕಲೇಬೇಕಲ್ಲ, ಉದ್ಯೋಗ ಮಾಡಲೇಬೇಕಲ್ಲ, ಅಲ್ಲಿ ಯಾವುದಾದ್ರು ನಾವು 100 ಜನರಿಗೆ ಕೆಲಸ ಕೊಟ್ಟಿದ್ದೇವೆ, ನಮ್ಮನ್ನು ಟಾರ್ಗೆಟ್ ಮಾಡಿ ನಮಗೆ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಲೋನ್ ಆಗಬಾರ್ದು ಆ ಸ್ಥಿತಿ ತಂದಿಡ್ತಾರೆ. ಈ ರೀತಿ ಟಾರ್ಗೆಟ್ ಕೂಡ ಆಗ್ತಿದೆ. ಇದನ್ನು ಸರ್ಕಾರ ಗಮನಿಸಬೇಕು, ಇದಕ್ಕೊಂದು ಸಮಿತಿ ಮಾಡಬೇಕು. ಯಾವ್ಯಾವುದೋ ಸಮಿತಿ ಮಾಡ್ತೀರಾ ನೀವು. ಇವತ್ತು ನೋಡ್ರಿ, ಜಾತಿ ಗಣತೆ ಮಾಡ್ತಾರ್ರಿ, ನಮ್ಗೆ ಯಾಕೆ ಜಾತಿ ಗಣತೆ ಬೇಕು? ಒಂದು ಕೇಂದ್ರ ಸರ್ಕಾರ ಅಪೋಸ್ ಮಾಡ್ತಾ ಇತ್ತು, ಇಲ್ಲಾರೆಲ್ಲ ಬೀದಿ ಬಟ್ಟೆ ಹರ್ಕೊಂಡು ನಮ್ಮ BJP ಅವರು ರೋಡಿಗಿಳಿದ್ರು, ಯಾಕೆ ಜಾತಿ ಗಣತೆ ಮಾಡ್ತೀರಾ ಅಂತ. ಆದರೆ ಇವತ್ತು ಜಾತಿ ಗಣತೆನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೋಡಿ, ಎಲ್ಲ ಮುಗಿ ತುಪ್ಪ ಸಾವಿರ ಕೆಲಸ ಸರ್ಕಾರದವರು. ಇವತ್ತು ಜಾತಿ ಗಣತೆ ಬೇಕಾಗಿಲ್ಲ ಸ್ವಾಮಿ. ನಮ್ಮ ಇಡೀ ದೇಶದಲ್ಲಿ 80% ಭಾಗ ಆಸ್ತಿ ಪಾಸ್ತಿಗಳು ರಾಜಕಾರಣಿಗಳದಿದೆ, IAS ಆಫೀಸರ್ಗಳದಿದೆ, IPS ಆಫೀಸರ್ಗಳದಿದೆ, ಇಂದು ದೊಡ್ಡ ದೊಡ್ಡ ಅಧಿಕಾರಿಗಳದಿದೆ. ಯಾರೋ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮನೇಲಿ ಸಿಕ್ತು ಕೋಟ್ಯಾಂತರ ರೂಪಾಯಿ ದುಡ್ಡುಗಳು. ನಮಗೆ ಸಮೀಕ್ಷೆ ಆಗಬೇಕಾದ್ರೆ ಜಾತಿ ಅಲ್ಲ ರೀ, ಇವತ್ತು ಎಷ್ಟು ಭ್ರಷ್ಟಾಚಾರ ಆಗಿದೆ, ಅವನು ಎಷ್ಟು ಆಸ್ತಿ ಮಾಡಿದ್ದಾನೆ ಅಲ್ವಾ, ಆ ಆಸ್ತಿ ಎಷ್ಟಾಗಿದೆ, ಯಾವ ಒಬ್ಬ MLA ಅವನ ಹಿನ್ನೆಲೆ ಏನು, ಅವನು 20 ವರ್ಷದಲ್ಲಿ ಏನು ಮಾಡ್ತಾಯಿದ್ದ ಆ ವಯಸ್ಸಲ್ಲಿ, ಆ ವಯಸ್ಸಿಂದ ಆದಮೇಲೆ ಅವ್ನು ರಾಜಕಾರಣಕ್ಕೆ ಬಂದ ಮೇಲೆ ಎಷ್ಟು ಆಸ್ತಿ ಮಾಡಿದ್ದಾನೆ, ಅದನ್ನು ಸಮೀಕ್ಷೆ ಮಾಡಿ ಅಂತ ಯಾರೂ ಕೇಳಲ್ಲ. ಯಾವೊಬ್ಬ ರಾಜಕಾರಣಿ ಧ್ವನಿ ಎತ್ತಲ್ಲ. ಇವತ್ತು ಜಾತಿ ಸಮೀಕ್ಷೆ ಮಾಡ್ತಾರೆ ಇವರು. ಇದು ಬೇಕಾಗಿದೆ. ಅದೇ ರೀತಿಯೇ ಇವರು ಹಿಂದಿ ವಾಲಗಳು ಎಷ್ಟು ಕನ್ನಡ. ಈಗ ನೋಡಿ, ಒಂದು ಬ್ಯಾಂಕು, ಕೆನರಾ ಬ್ಯಾಂಕ್ ಅಥವಾ SBI ಇನ್ನೊಂದು ಸರ್ಕಾರದ ಸಮೀಕ್ಷೆ ಆಗಲಿ, ಇನ್ನೊಂದಾಗಲಿ, ದಯವಿಟ್ಟು ಹೇಳ್ತೀನಿ. ಈ ಒಂದು ಬ್ಯಾಂಕಲ್ಲಿ, ನಮ್ದೊಂದು ಬ್ರಾಂಚ್ ಒಂದು ಬ್ಯಾಂಕಲ್ಲಿದೆ, ಎಷ್ಟು ಜನ ಕನ್ನಡಿಗರಿಗೆ ಲೋನ್ ಕೊಟ್ಟಿದ್ದಾರೆ, ಎಷ್ಟು ಜನ ಕನ್ನಡಿಗರಿಗೆ ಸವಲತ್ತನ್ನು ಹೇಳಿದ್ದಾರೆ, ಎಷ್ಟು ಜನ ಕನ್ನಡಿಗರಿಗೆ ಈ ಲೋನ್ ಕೊಟ್ಟಿದ್ದಾರೆ ಅನ್ನೋದು ಸಮೀಕ್ಷೆ ಆಗಬೇಕು, ಸರ್ಕಾರದ ಕಡೆಯಿಂದ ಆಗಬೇಕು. ಅಲ್ಲಿ ಬೋರ್ಡಲ್ಲಿ ಅವರು ಎಲ್ಲರಿಗೂ ಕಾಣಿಸೋ ಥರ ಆಗಬೇಕು. ಯಾಕೆಂದರೆ ಈಗ ನೋಡಿ, ಎಲ್ಲ ಒಂದು ಸೆಕ್ಯೂರಿಟಿ ಏಜೆನ್ಸಿ ತಗೊಳ್ಳಿ, ಬಾತ್ರೂಮ್ ಟೆಂಡರ್ ತಗೊಳ್ಳಿ ಹೇಳಿದ್ರು ಅಣ್ಣವರು, ಅದಕ್ಕೆ ಸಮೇತ ಇವಾಗ ಹಿಂದಿ ಒಳಗಳು ಬಂದಿದ್ದಾರೆ. ಈಗ ನಮಗೆ ಲೋನ್ಗಳು ಕೊಟ್ಟಿಲ್ಲ, ನಮಗೇನು ಹೆಲ್ಪೇ ಮಾಡಿಲ್ಲ ಬ್ಯಾಂಕ್ಗಳು ಅಂದಾಗ ನಾವು ಹೆಂಗೆ ಉದ್ಯಮಿಗಳು ಇಟ್ಕೊಳಕ್ಕಾಗುತ್ತೆ? ಇವತ್ತು ಆ ಸಮೀಕ್ಷೆ ಕೂಡ ನಮ್ಮ ಸರ್ಕಾರ ಮಾಡಬೇಕು. ಇವತ್ತು ಎಷ್ಟು ಜನರಿಗೆ ಕನ್ನಡದಲ್ಲಿ ಲೋನ್ ಕೊಟ್ಟಿರ ಅನ್ನೋದನ್ನ. ಇಲ್ಲ ಅಂದರೆ ಇವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೆಯವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂತಾರೆ, ಅವರೆಲ್ಲ ರಾತ್ರಿ ಮೀಟ್ ಆಗ್ತಾರೆ, ಅವ್ರು ಗ್ರೂಪ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಯಾವ ರೀತಿ ನಾವು ಕನ್ನಡನ ಬಲಿ ಕೊಡಬೇಕು ಅಂತ ಹೇಳಿ. ಅದು ಕೇಂದ್ರ ಸರ್ಕಾರದ ಆದೇಶ ಇದೆಯಾ ಗೊತ್ತಿಲ್ಲ ನಮಗೆ. ಮತ್ತೊಬ್ಬರಿಗೆ ರಾಘವೇಂದ್ರ ಅವರೀಗ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಅಂತ ಹೇಳಿದಾಗ, ಕನ್ನಡಕ್ಕೆ ನೋವಾದಾಗ ಅಥವಾ ಕನ್ನಡದಲ್ಲಿ ಏನೇ ಸಮಸ್ಯೆ ಆದಾಗ, ಭಾಷೆ ನೆಲ ಅಂತ ಬಂದಾಗ ಅದರ ಪರವಾಗಿ ನಿಲ್ಲುವಂಥ ಒಂದು ಸಂಘಟನೆ, ಕರೆಕ್ಟ್ ಅಲ್ವಾ? ಮತ್ತೆ ನೀವು ಇದಕ್ಕೆ ಕನ್ನಡಕ್ಕಾಗಿನೇ ಹೋರಾಟ ಮಾಡಬೇಕಾದ್ರೆ ಅರೆಸ್ಟ್ ಮಾಡುವಂಥ ಕೆಲಸ, ನಿಮ್ಗಳ ಮೇಲೆ ಕೇಸ್ ಹಾಕುವಂಥ ಕೆಲಸ ಯಾಕಾಗತ್ತೆ? ಅಲ್ಲ, ಇದೇ ದುರಂತ ನಮಗೆ. ಇದರಿಂದಲೇ ಇವಾಗ ಹಿಂದಿ ವಾಲಗಳು, ಬೇರೆ ಭಾಷಿಕರು ಇವತ್ತು ಏನಕ್ಕೆ ಅವರು ಅಷ್ಟು ಮೆರೀತಾ ಇದ್ದಾರೆ ಅಂದರೆ, ನಮ್ಮದೇ ದೌರ್ಬಲ್ಯ. ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಮಾಡ್ತಾರೋ ನಮಗನ್ನ ಏನ್ರಿ ಮಾಡ್ತಾರೆ ಬಿಡ್ರಿ. ಅವ್ರು ಒಂದು 4 ಜನ ಶಾಲಾಕ್ಕೋ ಬರ್ತಾರೆ, ಹೋರಾಟ ಮಾಡ್ತಾರೆ, ಪೊಲೀಸವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಎತ್ತಾಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನು ಈ ಒಂದು ಹಿಂದಿ ವಾಲಗಳು ಮಾತಾಡ್ಕೊತಾ ಇದ್ದಾರೆ. ಇದನ್ನು ಹೇಳ್ದಂಗೆ, ಈಗ ಅಣ್ಣವ್ರು ಹೇಳ್ದಂಗೆ, ನಮ್ಮ ಮುಖ್ಯಮಂತ್ರಿಗಳು ಯಾರ ಪರ ಇರಬೇಕಾಗಿತ್ತು? ಇವತ್ತು ಒಂದು ಪತ್ರ ಬರೆಯೋ ಟೈಮ್ ಇಲ್ಲ. ಅದೇ ಇವರು ಮೂಢ ಹಗರಣಕ್ಕೆ ಗಂಟೆಗಟ್ಟಲೆ ಪತ್ರ ಬರೀತಾರೆ, ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಆದರೆ ಕನ್ನಡದ ವಿಷಯ ಬಂದಾಗ ಇವರಿಗೆ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ. ಆಮೇಲೆ ನೋಡ್ರಿ, ಇಡೀ ಬೆಂಗಳೂರು ಮುಳುಗೋಗಿದೆ. ನಾಚಿಕೆ ಆಗಬೇಕಲ್ಲ, ಇಡೀ ಬೆಂಗಳೂರು ಮುಳುಗೋಗಿದೆ. ಇವರು ಹೋಗಿ ಸಮಾವೇಶ ಮಾಡ್ತಾರೆ, ಸಾಧನಾ ಸಮಾವೇಶ. ನಾವು ನಿನ್ನೆ ಹೇಳಿದ್ವಿ, ಸಾಧನಾ ಸಮಾವೇಶ ಏನಂತ ಮಾಡಿದ್ರೋ ಗೊತ್ತಿಲ್ಲ, ಭಾಷಣನ ನಾವು ನೋಡಿಲ್ಲ. ಭಾಷಣದಲ್ಲಿ ಇವ್ರು ಮಾಡಬೇಕಿತ್ತು ಏನಂತ ನೋಡಿ, ಬೆಂಗಳೂರು ಕೋರ್ಮಂಗಲ ಮೀಡಿಯಾ ಸೈಟು ಮುಳುಗೋಗಿತ್ತು. ಕೊಟ್ಟು ಮಾತು ಯಾರಿಗೆ ಉಳಿಸ್ಕೊಂತಾರೆ? ಕೊಟ್ಟು ಮಾತು ಉಳಿಸೋ ನಮ್ಮ ತೆರಿಗೆ ದುಡ್ಡಲ್ವಾ? ನಾವು ಹೇಳೋದು ಇವಾಗ, ಈಗ ಸೈನಿಕರು ಗೆದ್ದಾಗ ಅದು BJP ಪಕ್ಷದಲ್ಲ ಅಂತ ಆಯ್ತು ಹೇಳಿದರು ಸಿದ್ದರಾಮಯ್ಯ ಅವರೇ, ಓಕೆ, ಅದು ಒಪ್ಕೊಳ್ಳೋಣಪ್ಪ. ಅದೇ ರೀತಿಯೇ ಇವರೇನು ದಾನ ಮಾಡ್ತಾ ಇದ್ದಾರಲ್ಲ, ಬಿಟ್ಟಿ ಭಾಗ್ಯಗಳು ಕೊಡ್ತಾರೆ, ಅದು ನಮ್ಮ ತೆರಿಗೆ ದುಡ್ಡಲ್ವಾ? ಇವ್ರು ಯಾರು ಸಾಧನ ಸಮಾವೇಶ ಮಾಡ್ಕೊಳ್ಳೋಕ್ಕೆ? ಇವ್ರಿಗೇನು ಹಕ್ಕಿದೆ ನಮ್ಮ ದುಡ್ಡು ತಗೊಂಡೋಗಿ ಸಾಧನ ಸಮಾವೇಶ ಮಾಡ್ಕೊಳ್ಳೋಕ್ಕೆ? ಅದೇ ರೀತಿ ಇದು 2 ದಿನ ಆಗಿದೆ ಘಟನೆ. ನೀವೆಲ್ಲ ಮಾಧ್ಯಮದವರು ಇವತ್ತು ಕಣ್ಣು ತೆರೆಸಿಲ್ಲ, ಅದೇ ಒಂದು ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಇವತ್ತು ಆ ಒಂದು ಮುಚ್ಚಾಕ್ ಹೋಗೋದಿದ್ದು. ಈ ಥರ ಹಿಂದಿ ವಾಲಗಳು ಅಲ್ಲಿರೋರೆಲ್ಲ ಮೀಟಿಂಗ್ ಮಾಡಿ ನಾಳೆ ಒಂದು ಪಾರ್ಟಿ ಮಾಡ್ಕೊಳ್ಳೋರು. ಅವ್ನು ಯಾವನ ಬಂದ ಕನ್ನಡದ ಗೇಲಿ ಮಾಡ್ತಾರೆ, ನಮ್ಗೆ ಅವಮಾನ ಆಗ್ತಾ ಇದೆ, ಅವ್ನು ಯಾವನ ಬಂದ ಕನ್ನಡದವನು ಏನೂ ಮಾಡ್ಕೊಳಕ್ಕಾಗಿಲ್ಲ, ನಾನು ಕನ್ನಡ ಮಾತಾಡಲ್ಲ ಅಂತ ಹೇಳಿದೆ, ಅವಾಜ್ ಆಗ್ತೆ ಹೋಗ್ಬಿಟ್ಟ ಅಂತೇಳಿ ಅವಳು ಆ ಲೇಡಿ, ಆ ಎಮ್ಮನ್ನು ನೋಡಿಕೊಂಡು ಇನ್ನು 10 ಜನ ಕನ್ನಡದ ವಿರುದ್ಧ ಮಾತಾಡ್ತಾ ಇದ್ರು ಇವರು.
ಈ ರೀತಿ ಪರಿಸ್ಥಿತಿ ಎಲ್ಲದಕ್ಕೂ ನಾವು ಹೋರಾಟ ಮಾಡಿದ ಮೇಲೆ, ನಾವೆಲ್ಲ ಬೀದಿಗಿಳಿದ ಮೇಲೆ, ನಾವು ಹೋಗಿ ಪೊಲೀಸರ ಹತ್ರ ವಧೆ ತಿಂದ ಮೇಲೆ, ಅವ್ರು ತಗೊಂಡು ನಮ್ಮನ್ನೇನೋ ಕುರಿಗಳ ಥರ ತಗೊಂಡು ಬಸ್ಸಲ್ಲಿ ತುಂಬ್ಕೊಂಡ ಮೇಲೆ ಅವಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಯಾರ ಬಂದ್ಬಿಟ್ಟು ಹೋಮ್ ಮಿನಿಸ್ಟರ್ ನಿನ್ನೆಲ್ಲ ಇಡಿದೆಲ್ಲ ರೇಡ್ ಆಗಿದೆ, ಅವ್ರ ಮನೆಯೆಲ್ಲ ಪಾಪ ಅವ್ರು ಆ ಬಿಜಿಯಲ್ಲಿದ್ದಾರೆ, ನಾಳೆ ಬಂದ್ಬಿಟ್ಟು ಇದೊಂದು ಸಣ್ಣ ಘಟನೆ, ಎಲ್ಲೋ ಒಂದು ಮೂಲೆಯಲ್ಲಿ ಆಗಿದ್ದ ಘಟನೆ ಅಂತ ಹೇಳ್ಬಿಡ್ತಾರಾ? ಅಂದರೆ ಇವತ್ತು ನೋಡಿ, ನಾವಿನ್ನು ಮುಂದೆ ಈ ಹಿಂದಿ ವಾಲಗಳು ಯಾವುದೇ ಎಕ್ಸಾಮ್ಗಳು ಬರೆಯೋಕೆ ಬರಲಿ, ಅವ್ರನ್ನ ಕಲ್ಲು ತಗೊಂಡು ಓಡಿಸೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಕನ್ನಡ ಮಕ್ಕಳಿಗೆ ಕೆಲಸ ಸಿಗಬೇಕು ಇವತ್ತು ಎಲ್ಲ. ಯಾಕಂದರೆ ಯಾರೆಲ್ಲ ಈಗ ಇದೆಲ್ಲ ಈ ಚಳವಳಿಗೆ ಇದಕ್ಕೆ ಹೋರಾಟಕ್ಕೆ ಅವಿದ್ಯೆ ಯಾರೆಲ್ಲ ಎಜುಕೇಷನ್ ಮಾಡಿಕೊಂಡು ಪಾಪ ಕೆಲಸ ಇಲ್ಲದೆ ಖಾಲಿ ಅಲಿತಾರಲ್ಲ, ಅವರೆಲ್ಲ ಭಾಗವಹಿಸ್ಬೇಕಾಗಿದೆ. ನಿಮಗೆಲ್ಲ ಮುಂದಿನ ದಿನದಲ್ಲಿ ಕೆಲಸ ಸಿಗಬೇಕು ಅಂದರೆ ಈ ಹಿಂದಿ ವಾಲಗಳನ್ನು ಒದ್ದು ಓಡಿಸೋವಂಥ ಕೆಲಸ ನಾವು ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಮಕ್ಕಳುಗಳಿನ್ನು ಪಾತ್ರೆ ತೊಳೆಯೋದು, ಇದನ್ನು ಬಾತ್ರೂಮ್, ಅವ್ರೇನು ಬಾತ್ರೂಮ್ ತೊಳೆಯೋದಕ್ಕೆ ಬಾತ್ರೂಮ್ ಕಾಯಕ್ಕೆ ಬಂದ್ರಲ್ವಾ, ಈ ಪರಿಸ್ಥಿತಿ ನಾವು ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ನಾವೇನು ಬಾತ್ರೂಮ್ ಕಾಯೋ ಪರಿಸ್ಥಿತಿ ನಮ್ಗೆ ಬರುತ್ತೆ. ಇವತ್ತು ನೋಡಿ GST ಅಲ್ಲಿ ಹಣ, ನಮ್ಮಲ್ಲಿ ಎಷ್ಟು GST ಹಣ ಕೊಡ್ತೇವೆ ಅಭಿವೃದ್ಧಿಗೆ, ಕೊಟ್ಟರೆ ಯಾವುದೋ ಬಿಹಾರಿಗೆ, ಅವ್ರದ್ದು ಯಾವುದೋ ಗುಜರಾತಿಗೆ ತಗೊಂಡು ದಾನ ಮಾಡ್ಕೊತಾರೆ. ನಮ್ಮಲ್ಲಿ ಅಭಿವೃದ್ಧಿ ಇಲ್ಲ, ಯಾವುದನ್ನು ಕೆಲಸ ಮಾಡಕ್ ಬಿಡಲ್ಲ. ಬಸವರಾಜ್ ಸರ್, ಇವತ್ತೇನು ಯಾರು ಹೋರಾಟ ಮಾಡ್ತಿರೋದು ಭಯ ಅಲ್ಲ, ಬಿಡ್ತಾರೆ. ಈಗ ನಾವು ಕರ್ನಾಟಕ ಈಗ ಹೇಳ್ತಾರಲ್ಲ, ಈಗ ನಮ್ಮನ್ನು ಇಷ್ಟು ಜನ ಕನ್ನಡ ಪರ ಹೋರಾಟಗಾರನ ತಗೊಂಡಾಗ ಒಳಗಡೆ ಕೂರಿಸಿ ಬಿಟ್ರಲ್ಲ, ಇವಾಗ ಇದೇ ಈ ಯೋಗ್ಯತೆ ನಮ್ಮ ಪೊಲೀಸರಿಗೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಆ ಎಮ್ಮನ್ನ ನಿನ್ನೆ ಅದು ಹೇಳಿದ ತಕ್ಷಣ, ವಿಡಿಯೋ ಲೀಕ್ ಆದ ತಕ್ಷಣ ಮಾಡ್ಬೇಕಾಗಿತ್ತು. ಆ ವಿಡಿಯೋ ಲೀಕ್ ಆದ ತಕ್ಷಣನೇ ಆ ಎಮ್ಮನ್ನ ಅರೆಸ್ಟ್ ಮಾಡಿಬಿಟ್ಟು, ಯಾಕಮ್ಮ ಹಿಂಗೆ ಕನ್ನಡದ ಬಗ್ಗೆ ಮಾತಾಡಿದ್ಯಾ, ಇದು ನಮಗೆ ಗಲಭೆ ಆಗುತ್ತೆ, ಕನ್ನಡದಲ್ಲಿ ಶಾಂತಿ ಭಂಗ ಆಗುತ್ತೆ, ನೀನು ತಗೊಂಡಾಗ ಕೂರಿಸಿದ್ದೇವೆ ಅಂತ ಇವರೇ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ರೆ ನಾವು ಯಾಕೆ ಬೀದಿಗಿಳಿತಾ ಇದ್ದೀವಿ? ನಮಗೆ ಮಾಡೋ ಕೆಲಸ ಇಲ್ವಾ? ಇವ್ರು ಮಾಡಿದ್ರೆ ಕೆಲಸಕ್ಕೆ, ಇವತ್ತು ಇವ್ರು ಮಾಡಿದ್ರೆ ಕೆಲಸಕ್ಕೆ ನಾವಿವತ್ತು ನಾವು ಬೀದಿಗಿಳಿಬೇಕಾಯ್ತು. ಇವರೇ ಪೊಲೀಸ್ ಇಲಾಖೆ ಇವತ್ತು ಆ ಎಮ್ಮಗೆ ಏನು ಕೇಳದೆ ಇದ್ದಂಗೆ ನಾವು ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ವಾ? ಮಾಡ್ಬೋದಾಗಿತ್ತಲ್ಲ. ಕೇಂದ್ರ ಕಚೇರಿಗೆ ಅಂತ ಹೇಳಿದಾಗ ಕಲಿತೀವಿ ಅನ್ನೋ ಹೇಳೋ ರೀತಿ ಬೇರೆ ಇರುತ್ತೆ. ಈಗ ನಾನು ಮಾತನಾಡಲ್ಲ ಅಂತ ಹೇಳಿದ ಕಪಾಳ ಅಲ್ಲಿ ಆ ಜಾಗದ ಮಹಿಳೆ ಜಾಗದ ಬೇರೆ ಯಾವ ನಾವು ಇರಬೇಕು. ಏನಾಗಿದೆ ಅಂದ್ರೆ ಮನವಿ ಕನ್ನಡ ಸರ್ಕಾರ ಒಂದು ಲೇಡಿ ಪೊಲೀಸ್ 300 ಜನ ಕೆಲಸ ಉಳಿಯೋದಲ್ಲ ಇವತ್ತಿನ ಬರೀ ಗಲಾಟೆ ಅಲ್ಲ ರೀ. ನೋಡಿ ಮೊನ್ನೆ ಹುಬ್ಳಿ ನಮ್ದು ಬರೀ ಇದಲ್ಲ, ಜಿಲ್ಲೆಗಳಿಗೂ ಆಪ್ಸಿದೇವ್ರು. ಹುಬ್ಳಿಯಲ್ಲಿ ಬಿಹಾರಿ ಅವನು ರೇಪ್ ಮಾಡ್ತಾನೆ ಚಿಕ್ಕ ಮಗು ಮೇಲೆ. ಯಾರು ಮಾಡಿದ್ದು? ಬಿಹಾರಿ ಅವನು. ಮೊನ್ನೆ ಮೆಟ್ರೋ ಸ್ಟೇಷನ್ ಅಲ್ಲಿ ಯಾರೋ ಒಬ್ರು ಅಪ್ಕೊಂಡು ಕಿಸ್ಕೊಡ್ತಾರದು ಯಾರು? ಅನ್ಯ ಭಾಷೆಯವರು. ಈ ಪ್ರತಿಯೊಂದಕ್ಕೂ ಇವ್ರನ್ನ ಸರಿಯಾದಂಥ ಒಂದು ಕಾನೂನನ್ನು ತಂದುಬಿಟ್ಟು ಸರಿಯಾಗಿ ಅವ್ರ ಮೇಲೆ ಒಂದು ಜವಾಬ್ದಾರಿಯುತವಾಗಿ ಒಂದು ದೂರನ್ನು ದಾಖಲಿಸ್ಕೊಂಡು ಎನ್ಕ್ವೈರಿ ಮಾಡೋ ತಾಕತ್ತು ನಮ್ಮ ಪೊಲೀಸವ್ರಿಗಿಲ್ಲ ಕೆಲವರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಇವತ್ತು ಈ ಸ್ಟೇಷನಿಗೆಲ್ಲ ಈ ಥರ ಒಂದು ಸ್ಟೇಷನಿಗೆ ಈ ಥರ ಒಂದು DYSPಗೆ ಇಷ್ಟು ಫಿಕ್ಸ್ ಮಾಡ್ಕೊಂಡಾರೆ. ಅಲ್ಲಿ ಅವ್ರಿಗೆ ಕೆಲಸ ಏನು ಅಂದರೆ ಹೇಳ್ದಂಗೆ ಅಣ್ಣವ್ರು ಹೇಳ್ದಂಗೆ ಅವ್ರಿಗೆ ರಿಯಲ್ ಎಸ್ಟೇಟೇ ಉದ್ಯಮನೇ ಅವ್ರದ್ದು. ಈಗ ಕೆಲವರು ನೀವು ಸ್ಟೇಷನಿಗೆ ಹೋದರೆ ಅವ್ರು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಬಿಟ್ಟಾರೆ. ಅಲ್ಲಿ CCTV ವರ್ಕ್ ಆಗಲ್ಲ, ರಿಪೇರಿ ಆಗ್ಬಿಡುತ್ತಲ್ಲ ಹಾಕಿದ ತಕ್ಷಣ ಎಲ್ಲ. ಯಾಕಂದರೆ ಈಗ ಒಂದು ರಿಯಲ್ ಎಸ್ಟೇಟ್ 10 ಲಕ್ಷ ಬಂತು ಅಂದರೆ ಇದು ಲಾಸ್ಟ್ವರೆಗೂ ಬರುತ್ತೆ. ಏನು ಕಮಿಷನರ್ವರೆಗೂ ಬರುತ್ತೋ, ಹೋಮ್ ಮಿನಿಸ್ಟರ್ವರೆಗೂ ಬರುತ್ತೋ, ಮುಖ್ಯಮಂತ್ರಿಗೂ ಬರುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ಹೋಗ್ಬಿಡುತ್ತಿದೆ. ಯಾಕಂದರೆ ಯಾರು ನೀವು ಅದ್ರ ಬಗ್ಗೆ ಕಂಪ್ಲೇಂಟ್ ತಗೊಳ್ಳೋರು ಯಾರೂ ಇಲ್ಲ. ಈಗ ನಾವು ಇವ್ರು ನೋಡಿ, ಇಷ್ಟೆಲ್ಲ ಹೋರಾಟಗಳ ಅವಶ್ಯಕತೆ ಇರಲಿಲ್ಲ. ಎಮ್ಮನ್ನು ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಇವರು ಅರೆಸ್ಟ್ ಮಾಡ್ಬಿಟ್ಟು ಏನು ಅಂತ ವಿಚಾರಿಸಿದ್ರು ಮಾಡಲೇಬೇಕಾಗಿತ್ತು. ಕಾನೂನಲ್ಲಿ ಅವಕಾಶ ಇದೆ. RBI ನಿಯಮ ಇರಬೇಕು, ಆಯಾ ಪ್ರಾದೇಶಿಕ ಭಾಷೆಯನ್ನ ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಂಭಾಷಣೆ ನಿಮ್ಗೆ ಕನ್ನಡದವ್ರಿಗೆ ಬಾಡಿಗೆ ಮನೆ ಕೊಡ್ತಲ್ಲ ಕೆಲವು ಓನರ್ಗಳು, ಅವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಅವ್ರು ಇದ್ರೆ ಕರ್ಕ ಬನ್ನಿ ಅಂತ ಬ್ರೋಕರ್ಗಳಿಗೆ ಹೇಳ್ತಾರಂತೆ. ಅತಿ ಹೆಚ್ಚು ಕ್ರೈಮ್ ಬಾಡಿಗೆ ಮನೆ ಸಿಗ್ತಾ ಇಲ್ಲ ಇವತ್ತು, ದುರಂತ. ಅಲ್ಲ, ಅತಿ ಹೆಚ್ಚು ಕ್ರೈಮ್ ಆಗ್ತಿರೋದು ಹಿಂದಿ ವಾಲಗಳಿಂದಾನೆ, ಅನ್ಯ ಭಾಷಿಕರಿಂದ. ನಾವು ಹಿಂದಿ ವಾಲಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೇವೆ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಪೊಲೀಸರಿಗೆ ಹೇಳ್ತೇವೆ, ನಮಗೆ ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸ ನೀವು ಕೊಡಬೇಡಿ. ಈ ಥರ ಘಟನೆಗಳ ಮುಂದಿನ ದಿನದಲ್ಲಿ ಆದವಾಗ ತಕ್ಷಣ ಎಚ್ಚೆತ್ತುಕೊಂಡು ಹಿಂದಿ ವಾಲಗಳೇ ತಪ್ಪು ಮಾಡಲಿ, ಕನ್ನಡವರು ತಪ್ಪು ಮಾಡಲಿ, ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ನೀವೇ ಮಾಧ್ಯಮ ಹೇಳಿಕೆ ಕೊಡಿ ಈ ಥರ ತಪ್ಪಾಗಿತ್ತು ಅಂತ. ಮುಂದಿನ ದಿನಗಳಲ್ಲಿ ಹಿಂಗಾಯಿತು ಅಂದರೆ ನಾವೆಲ್ಲ ಕನ್ನಡಿಗರಿನ ಮೇಲೆ ಬರೀ ವಿಡಿಯೋ ಮಾಡೋದಲ್ಲ, ವಿಡಿಯೋ ಮಾಡೋದ್ರ ಜೊತೆಗೆ ಅವರಿಗೆ ಕಪಾಲಕ್ಕೆ 4 ಹೊಡಿರಿ ಅಂತ ಕೂಡ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಾನು ಅದನ್ನೇ ಹೇಳಿದೆ, ಒಂದು ಮಹಿಳೆ ಬೇರೆ ಯಾವ ಬೇರೆ ದಾರಿ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕ.